ವರ್ತೂರು ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ರೌಡಿ ಶೀಟರ್ಗೆ ಸಹಾಯ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ರೌಡಿ ಶೀಟರ್ಗೆ ಸಹಾಯ ಮಾಡಿ ಕಾಕಿ ಕಳ್ಳಾಟವಾಡ್ತಾ ಇದ್ದಾರಾ? ಹಾಗಾದ್ರೆ ವರ್ತೂರು ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಇನ್ಸ್ಪೆಕ್ಟರ್ ಯೋಗಾನಂದ್ ವಿರುದ್ಧ ಆರೋಪ ಕೇಳಿಬಂದಿದೆ. ರೌಡಿ ಶೀಟರ್ ಜೊತೆ ಸ್ನೇಹವನ್ನ ಬೆಳೆಸಿದ್ರು, ಹಾಗೆ ಹತ್ಯೆ ಕೇಸ್ ಮುಚ್ಚೋಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಬೆದರಿಕೆ ಇದ್ರೂ ಶ್ರೀನಿವಾಸ್ಗೆ ರಕ್ಷಣೆಯನ್ನ ನೀಡದೆ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ವರ್ತೂರು ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರೌಡಿ ಶೀಟರ್ಗೆ ವರ್ತೂರು ಇನ್ಸ್ಪೆಕ್ಟರ್ ಸಹಾಯ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಯೋಗಾನಂದ್ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ಇನ್ನು ರೌಡಿ ಶೀಟರ್ ಜೊತೆ ಸ್ನೇಹವನ್ನ ಬೆಳೆಸಿದ್ದಾರೆ, ಹತ್ಯೆಯ ಕೇಸನ್ನ ಮುಚ್ಚೋಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಬೆದರಿಕೆ ಇದ್ರೂ ಕೂಡ ಶ್ರೀನಿವಾಸ್ಗೆ ರಕ್ಷಣೆಯನ್ನ ನೀಡದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ವರ್ತೂರು ಪೊಲೀಸ್ ಎನ್ನಲಾಗ್ತಾ ಇದೆ. ರಾಜಿಗೆಂದು ಕರೆಸಿ ರೌಡಿಗಳಿಂದ ರೇವಂತ್ ಮರ್ಡರ್ ಕೇಸ್. ರಾಜಿಗೆ ಅಂತ ಕರೆಸಿ ಮಾವನ ಕಣ್ಣೆದುರೇ ಕೊಲೆಯನ್ನ ಮಾಡಲಾಯ್ತಾ? ಹಾಗಾದ್ರೆ ತಮಿಳುನಾಡು ಪೊಲೀಸರಿಂದ ರೇವಾ ಸೇರಿದಂತೆ 7 ಮಂದಿಯ ಬಂಧನ ಮಾಡಲಾಗಿದೆ. ಬಳಿಕ ಕರ್ನಾಟಕದ ವರ್ತೂರು ಠಾಣೆಗೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. 90 ದಿನಗಳ ಅವಧಿಯೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಖಾಕಿ ಪಡೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ರಿಲೀಸ್ ಕೂಡ ಮಾಡಲಾಗಿರುವಂತದ್ದು. ರೌಡಿ ರೇವಾಗೆ ನಿತ್ಯ ಠಾಣೆಯಲ್ಲಿ ಸಹಿ ಹಾಕುವಂತೆ ಆದೇಶವನ್ನ ಕೂಡ ನೀಡಲಾಗಿತ್ತು. ಆದರೆ ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡದಂತಹ ಪೊಲೀಸರು ರೌಡಿ ಶೀಟರ್ ಅಪಾರ್ಟ್ಮೆಂಟ್ಗೆ ಹೋಗಿ ಸಹಿಯ ಆರೋಪವನ್ನ ಕೂಡ ಸಹಿ ಮಾಡಿಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿರುವಂತದ್ದು. ಒಂದು ಕೊಲೆ ಪ್ರಕರಣ, ಆ ಕೊಲೆ ಪ್ರಕರಣದಲ್ಲಿ ರಾಜಿಗೆ ಅಂತ ರೌಡಿಗಳನ್ನ ಕರೆಸಲಾಗಿತ್ತು. ರೌಡಿಗಳಿಂದ ರೇವಂತ್ ಮರ್ಡರ್ ಆಗಿರುವಂತದ್ದು. ಇನ್ನು ರಾಜಿಗೆ ಅಂತ ಕರೆಸಿ ಮಾವನ ಕಣ್ಣೆದುರೇ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿರುವಂತದ್ದು. ತಮಿಳುನಾಡು ಪೊಲೀಸರಿಂದ ರೇವಾ ಸೇರಿದಂತೆ 7 ಮಂದಿಯ ಬಂಧನ ಕೂಡ ಆಗಿತ್ತು. ಬಳಿಕ ಕರ್ನಾಟಕದ ವರ್ತೂರು ಠಾಣೆಗೆ ಈ ಒಂದು ಪ್ರಕರಣ ವರ್ಗಾವಣೆಯನ್ನ ಕೂಡ ಮಾಡಲಾಯಿತು. ಪ್ರಕರಣ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲಿ 90 ದಿನಗಳ ಅವಧಿ ಇರುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ. ಆದರೆ ಚಾರ್ಜ್ ಶೀಟ್ ಇದುವರೆಗೂ ಕೂಡ ಸಲ್ಲಿಕೆಯಾಗಿಲ್ಲ. ಹೀಗಾಗಿ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ರಿಲೀಸ್ ಮಾಡಲಾಗಿದೆ. ಇನ್ನು ರೌಡಿ ರೇವಾಗೆ ನಿತ್ಯ ಠಾಣೆಯಲ್ಲಿ ಅಂದ್ರೆ ಪ್ರತಿನಿತ್ಯವೂ ಕೂಡ ಬಂದು ಠಾಣೆಗೆ ಸಹಿ ಹಾಕುವಂತೆ ಆದೇಶವನ್ನ ಕೂಡ ನೀಡಲಾಗಿತ್ತು. ಆದರೆ ಕೋರ್ಟ್ ಆದೇಶಕ್ಕೂ ಕೂಡ ಪೊಲೀಸರು ಬೆಲೆ ಕೊಟ್ಟಿಲ್ಲ. ಇನ್ನು ರೌಡಿ ಶೀಟರ್ ಯಾವ ಅಪಾರ್ಟ್ಮೆಂಟ್ ನಲ್ಲಿದ್ದಾನೋ ಅದೇ ಅಪಾರ್ಟ್ಮೆಂಟ್ ಹೋಗಿ ಸಹಿಯನ್ನ ಕೂಡ ಹಾಕಿಸ್ಕೊಂಡು ಬರ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿರುವಂತದ್ದು. ಪೊಲೀಸರಿಂದ ಸಚಿವ ಜಮೀರ್ಗೆ ಕರೆ ಮಾಡಿದಂತಹ ಆರೋಪ ಕೂಡ ಕೇಳಿಬಂದಿದೆ. ಇದರ ಜೊತೆಗೆ ರೇವಾಗೆ ಆನೇಕಲ್ ಸ್ಥಳೀಯ ರಾಜಕೀಯ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕೊಲೆಯಾದ ರೇವಂತ್ ಮಾವ ಶ್ರೀನಿವಾಸ್ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಜೀವ ಭಯದಲ್ಲಿ ಮನೆಯಿಂದ ಹೊರಬರೋಕೆ ಹಿಂದೇಟಾಗ್ತಾ ಇದ್ದಾರಂತೆ. ನೋಡಿ, ಪೊಲೀಸರು ಕೂಡ ಸಾಥ್ ಕೊಡ್ತಾ ಇದ್ದಾರೆ, ಓಕೆ. ಆದ್ರೆ ಪೊಲೀಸರಿಂದ ಸಚಿವ ಜಮೀರ್ಗೆ ಕರೆಯನ್ನ ಕೂಡ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿರುವಂತದ್ದು. ರೌಡಿ ಶೀಟರ್ ರೇವಾಗೆ ಆನೇಕಲ್ ಸ್ಥಳೀಯ ರಾಜಕೀಯ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ಆದರೆ ಕೊಲೆಯಾದಂತಹ ರೇವಂತ್ ಮಾವ ಶ್ರೀನಿವಾಸ್ ಕಣ್ಣೀರಾಗ್ತಾ ಇದ್ದಾರೆ. ಇನ್ನು ಜೀವ ಭಯದಲ್ಲಿ ಮನೆಯಿಂದ ಹೊರಬರೋಕೆ ಹಿಂದೇಟನ್ನ ಕೂಡ ಹಾಕ್ತಾ ಇರುವಂತದ್ದು. ತೆರಿಗೆ ಕರ್ಕೊಂಡ್ ಬಂದ್ರು, ಯೋಗಾನಂದ್ ಸರ್ ಇನ್ಸ್ಪೆಕ್ಟರ್ ಅವರು ಬಂದಿದ್ರು. ಅವಾಗ ಇದನ್ನ ಓಪನ್ ಮಾಡ್ತಿದ್ರು. ವಿಲ್ಲನಲ್ಲಿ ಏನಿದ್ರು ನಾನು ಕಿಡ್ನಾಪ್ ಮಾಡಿದ ಹುಡುಗರದು ಬಟ್ಟೆಗಳು ಶೂ ಎಲ್ಲ ಇದ್ರು ಸಮೇತ ಅದನ್ನೆಲ್ಲ ತೋರಿಸಿದೆ. ಇನ್ಸ್ಪೆಕ್ಟರ್ ಯೋಗಾನಂದ್ ಸರ್, ವರ್ತೂರು ಇನ್ಸ್ಪೆಕ್ಟರ್ ಯೋಗಾನಂದ್ ಸರ್ ಅವರು ಆ ಶೂ ಇಲ್ಲಿದೆ ಶೂಗಳು ಡ್ರೈವ್ ಅಂದ್ರೆ ಆ ಶೂಗಳು ಮುಕ್ಕು ನೀನು ಇಲ್ಲ ಸರ್ ಆ ಥರ ಹೇಳ್ಬೋದು ಒಂದು ಆಫೀಸರ್ ಆಗಿ ನನ್ನ ಮೇಲೆ. ಆ ಶೂಗಳು ಮುಗಿ ಅಂತ ನೀನು ಮಾಜರ್ ಮಾಡಕ್ ಬಂದಿರೋದಪ್ಪ. ನಾವು ಇಲ್ಲಿ ಏನಿದೆ ಅಷ್ಟು ಹೇಳಿ. ಅಲ್ಲ ಮಾಜರ್ ಬಂದಾಗಿ ಸರ್, ಅದು ಆಗಿದೆ ಓದ್ಸರಿ ಮಾಜರ್ ಬಂದ ಅವಾಗ ಮಾಜರ್ ಆಗಿ ನಾವು ಬರ್ಕೊಂಡಿದ್ದಾರೆ ಬಿಡು. ಈಗ ಮಾಜರ್ ಬಂದಿದ್ದೀವಿ, ಎಲ್ಲ ಸೀಕ್ವೆನ್ಸ್ ಒಂದು ಬಿಟ್ಟು ಎಲ್ಲ ಒಂದಕ್ಕೆ ಅವಾಗ ಅವ್ರನ್ನ ಮಾಜರ್ ಮಾಡ್ಕೊಂಡು ಎಲ್ಲ ತೋರಿಸಿದ್ದೀನಿ ಸರ್. ತೋರಿಸಿದ್ದೀನಿ. ಆಯ್ತು, ನಾನು ಕೇಳಿದ್ದಾರೆ, ಈಗ ಒಪಿನಿಯನ್ ಕೇಳಿದ್ದಾರೆ. ಈ ಸಾರಿ ನಾನು ಪಾಸಿಟಿವ್ ಬರ್ಸ್ಕೊಂಡು